ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಂದು ಡೇ 1 ಟ್ರಿಪ್ ಯಾರೆಲ್ಲ ನೋಡಿಲ್ಲ, ಸೊ ಅದನ್ನು ತಪ್ಪದೆ ನೋಡಿ. ಅದನ್ನು ನೋಡಿದ್ರೆ ನಮ್ಮದು ನೆಕ್ಸ್ಟ್ ಕಂಟಿನ್ಯೂ ಜರ್ನಿ ಹೇಗಿರುತ್ತೆ, ಡೇ 2 ಟ್ರಿಪ್ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾವು ಭಟ್ಕಳದಿಂದ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿಂದ ಬಸ್ಸಸ್ ಕೂಡ ಇದೆ, ಅಲ್ಲ ರೆಂಟ್ ಕೂಡ ಇರುತ್ತೆ, ಇಲ್ಲ ಓನ್ ವೆಹಿಕಲ್ಸ್ ಕೂಡ ಮಾಡ್ಕೊಂಡು ಬರ್ಬೋದು. ಸೊ ನಮ್ಮ ಜರ್ನಿ ಧರ್ಮಸ್ಥಳ ಹತ್ರ ಸಾಗ್ತಾ ಇದೆ. ಆನ್ ದ ವೇ ಅಂತ ತುಂಬ ಚೆನ್ನಾಗಿತ್ತು, ತುಂಬ ಜೋರಾಗಿ ಕೂಡ ಮಳೆ ಬರ್ತಾಯಿತ್ತು. ಮುರುಡೇಶ್ವರದಲ್ಲೆಲ್ಲ ಎಷ್ಟು ಸೈಡಲ್ಲ ಅಷ್ಟೇ ಮಳೆ ಬರ್ತಾಯಿತ್ತು. ಸೊ ಫೈನಲಿ ನಾವು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಸೊ ಇಲ್ಲೂ ಕೂಡ ತುಂಬಾ ಕ್ರೌಡ್ ಇತ್ತು. ಅದಕ್ಕೆ ಹೇಳೋದು ಅನಿಸುತ್ತೆ, ಜನ ಇಲ್ದಿರೋ ಜಾಗ ಇಲ್ಲ ಅಂತ. ನೀವು ಎಲ್ಲಿ ನೋಡಿ ಜನಗಳಿರ್ತಾರೆ, ತುಂಬ ಜನ. ಸೊ ಇಲ್ಲೂ ತುಂಬ ಜನ ದರ್ಶನ ಮುಗಿಸ್ಕೊಂಡು ಹೋಗ್ತಾಯಿದ್ರು, ಈಗ ದರ್ಶನ ಕೂಡ ಹೋಗ್ತಾಯಿದ್ರು. ಸೊ ನಾವು ಅರೌಂಡ್ ಒಂದು 2-3 ಹಾಗೆ ರೀಚ್ ಆದ್ವಿ. ವೆದರ್ ಎಲ್ಲ ಕೂಲಾಗಿ ಸ್ವಲ್ಪ ಚೆನ್ನಾಗಿತ್ತು. ಒಂದು ಜರ್ನಿ ಮಾಡಿ ಫುಲ್ ಟೈರ್ಡ್ ಆಗಿಬಿಟ್ಟಿದ್ವಿ. ನಮ್ಮ ಭಾವ ಕೂಡ ಫುಲ್ ಟೈರ್ಡ್ ಆಗಿಬಿಟ್ಟಿದ್ರು. ವಂಶಿಕಾ ನೋಡಿ ಏನು ಮಾತಾಡ್ತಾನೆ ಇಲ್ಲ, ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ಲು. ಇವ್ರೇನಪ್ಪ ಇನ್ನೆಲ್ಲ ಕರ್ಕೊಂಬಂದಿದ್ದಾರಲ್ಲ ಅಂತ ನೋಡ್ತಾ ಇಲ್ಲೂ ಸುಮ್ಮನೆ ಎಲ್ಲ ಕಡೆನೂ. ನಾವು ಆನ್ಲೈನಲ್ಲೇ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿ ಹೋಗಿ ರೂಮ್ ಬುಕ್ ಮಾಡ್ತೀವಿ ಅಂತ ಹೇಳಿದ್ರೆ ಸಿಗಲ್ಲ, ಯಾಕಂದರೆ ಸಾಟರ್ಡೆ ಸಂಡೇ ಈವನ್ ಈಗ ಸಮ್ಮರ್ ನಡೀತಾ ಇದೆ ಅಲ್ವಾ, ತುಂಬಾ ರಶ್ ಇರುತ್ತೆ. ಸೊ ನಾವು ದೇವಸ್ಥಾನ ವೆಬ್ಸೈಟ್ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಸೊ ನೀವು ಕೂಡ ಬುಕ್ ಮಾಡ್ಕೋಬೋದು. 500 ರುಪೀಸಿಂದ ಆನ್ಲೈನ್ ರಿಸರ್ವೇಷನ್ ಸ್ಟಾರ್ಟ್ ಆಗುತ್ತೆ. 500 ಟು ಅಪ್ ಟು 2500ವರೆಗೂ ಇರುತ್ತೆ. ಜಸ್ಟ್ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡ್ರೆ ಅಲ್ಲಿ ಹೋಗಿ ತೋರಿಸಿದ್ರೆ ತಕ್ಷಣ ನಿಮಗೆ ರೂಮ್ ಕೊಡ್ತಾರೆ. ನಾನು ಹಾಗೂ ಕೂಡ ವಿಚಾರಿಸಿದೆ ಹೇಗಿದೆ ಈಗ ಅಂತ. ತುಂಬ ಜನ ಒನ್ ಡೇಯಿಂದ ರೂಮ್ ವೆಯ್ಟ್ ಮಾಡ್ತಾಯಿದ್ರು. ಮಾರ್ನಿಂಗ್ 11 o'clock ಬಂದ್ರೂ ಅವ್ರಿಗೆ ಸಂಜೆವರೆಗೂ ರೂಮೇ ಸಿಗ್ತಾ ಇರಲಿಲ್ಲ. ನೆಕ್ಸ್ಟ್ 11 ಇಲ್ಲಾಂದರೆ 12ಗೆ ರೂಮ್ ಸಿಗ್ತಾಯಿತ್ತು. ಸೊ ನೀವು ಬೆಟರ್ ಆನ್ಲೈನಲ್ಲೇ ಮಾಡಿಕೊಂಡ್ರೆ ಬೇಗ ಸಿಗುತ್ತೆ. ಸೊ ನಾವೀಗ ಲೈಟಾಗಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋ ಅಂದ್ಕೊಂಡು ಎಲ್ಲ ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋದ್ವಿ. ಅಲ್ಲಿನ ಫೇಮಸ್ ಬಂದ್ ಕೂಡ ತಿಂದ್ವಿ. ಮತ್ತು ರೂಮ್ಗೆ ಹೋಗಿ ಫ್ರೆಶ್ ಆಗಿ ನಾವು ದರ್ಶನಕ್ಕೆ ಹೊರಟ್ವಿ. ನಾವು ದರ್ಶನಕ್ಕೆ ಹೋಗುವಾಗ 7:38 ಆಗಿತ್ತು. ದರ್ಶನ ಅಂತೂ ತುಂಬಾ ಚೆನ್ನಾಗಿ ತುಂಬಾ ಬೇಗ ಆಗೋಯಿತು. ಸಂಜೆ ಟೈಮ್ ಹೋದರೆ ದರ್ಶನ ಅಷ್ಟು ರಶ್ ಆಗೋಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಆ್ಯಸ್ ಯೂಶುವಲ್ ಫೋಟೋ ಸೆಷನ್ ಕೂಡ ನಮ್ಮದು ಮುಗೀತು. ಧರ್ಮಸ್ಥಳಕ್ಕೆ ಹೋದ್ಮೇಲೆ ಪ್ರಸಾದ ಮಿಸ್ ಮಾಡೋಕ್ಕಾಗತ್ತಾ? ಖಂಡಿತವಾಗ್ಲೂ ನಾವು ಪ್ರಸಾದ ತಿನ್ನೋಕ್ಕೆ ಹೋದ್ವಿ. ಅಲ್ಲೂ ಕೂಡ ತುಂಬ ಕ್ರೌಡ್ ಇತ್ತು, ಬಟ್ ಎಲ್ರಿಗೂ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈಗ ಹೊಸದಾಗಿ ಫಸ್ಟ್ ಫ್ಲೋರ್ ಕೂಡ ಕಟ್ಟಿದ್ದಾರೆ. ಅಲ್ಲಿ ಸಿಟ್ಟಿಂಗ್ ಟೇಬಲ್ ಎಲ್ಲ ಇಟ್ಟಿದ್ದಾರೆ. ಕೆಳಗಡೆ ಆದರೆ ನಿಮಗೆ ಕುತ್ಕೊಂಡು ಊಟ ಮಾಡಬೇಕು. ಈಗಾದರೆ ತುಂಬ ಚೆನ್ನಾಗಿದೆ ಟೆಕ್ನಿಕೆಲ್ಲ, ಚೇರೆಲ್ಲ ಟೇಬಲ್ಗೆ ಅಟ್ಯಾಚ್ ಮಾಡಿರೋ ಹೊಸ ಟೆಕ್ನಿಕೆಲ್ಲ ಯೂಸ್ ಮಾಡಿದ್ದಾರೆ. ಪ್ರಸಾದ ತಿಂದ್ವಿ ಮಂಜುನಾಥ ಸ್ವಾಮಿನ ನೆನೆಸ್ಕೊಂಡು. ನೈಟ್ ಅಲ್ಲೇ ಹಾಲ್ಟಾಗಿ ಮಾರ್ನಿಂಗ್ ನಾವು ಸರೌಂಡಿಂಗ್ ಪ್ಲೇಸಸ್ ನೋಡೋಣ ಅಂತ ಬಂದ್ವಿ. ಇಲ್ಲಿ ಬಾಹುಬಲಿ ರತ್ನಗಿರಿ ಅಂತ ಒಂದು ಬೆಟ್ಟ ಇದೆ, ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀವಿ. ಇದ್ರ ಜೊತೆಗೆ ನಿಮಗೆ ಇಲ್ಲಿ ಮ್ಯೂಸಿಯಂ ಕೂಡ ಇದೆ, ನೇತ್ರಾವತಿ ನದಿ ಕೂಡ ಇದೆ, ಕಾರ್ ಮ್ಯೂಸಿಯಂ ಇದೆ, ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಸೊ ಇದನ್ನೆಲ್ಲ ನೀವು ಅಕ್ಕಪಕ್ಕನೇ ನೋಡ್ಕೊಳ್ಳುವಂಥ ಪ್ಲೇಸಸ್ಗಳು. ಈ ಬೆಟ್ಟ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದರೆ, ಯಾರಾದರೂ ಹರಕೆ ಹೊತ್ಕೊಂಡಿರ್ತಾರೆ, ಈಗ ಮನೆ ಕಟ್ಟಬೇಕು, ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು, ಒಳ್ಳೆ ಕಡೆ ಕೆಲಸ ಸಿಗಬೇಕು ಅಂತ. ಸೊ ಆ ಥರ ಹರಕೆಲ್ಲ ಹೊತ್ಕೊಂಡಿರೋರು ಈ ಥರ ಒಂದು ಕಲ್ ಮೇಲೆ ಜೋಡಿಸ್ತಾರೆ. ಸೊ ಆ ಕಲ್ಲು ನಿಂತ್ಕೊಂಡಿದ್ರೆ ನಮ್ಮ ಆಸೆ ಈಡೇರುತ್ತೆ ಅಂತ ಅರ್ಥ. ಇಲ್ಲಿ ನೋಡಿ ನಮ್ಮ ಅಮ್ಮ ಕೂಡ ಹರಕೆ ಮಾಡ್ಕೋತಾ ಇದ್ದಾರೆ. ಏನು ಹರಕೆ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಅದು ಬೇಗ ಆಗಲ್ವಂತೆ. ಸೊ ಇವರು ಕೂಡ ಹರಕೆ ಮಾಡ್ಕೋತಾ ಇದ್ದಾರೆ. ನಾವು ಕೂಡ ರೇಗಿಸ್ತಾ ಇದ್ವಿ, ಏನು ಹೇಳಿ ಅಂದ್ಕೊಂಡು. ನೋಡಿ ಅವರು ಜೋಡಿಸಿದ್ರೆ ಕಲ್ಲು ಅದು ನಿಂತ್ಕೊಂಡು ಇದೆ ಚೆನ್ನಾಗಿ. ಈ ಥರ ನಾವು ಕೂಡ ಟ್ರೈ ಮಾಡಿದ್ವಿ. ಈಗ ಬನ್ನಿ ಬಾಹುಬಲಿ ದರ್ಶನ ಮಾಡೋಣ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಜಾಗ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಜರ್ನಿ ಕೂಡ ಹಾಕಿದ್ದಾರೆ. ಅಂದರೆ ಈ ಬಾಹುಬಲಿ ಸ್ಟ್ಯಾಚ್ಯೂನ ಮಾಡೋದಕ್ಕೆ ಅವ್ರ ಜರ್ನಿ ಹೇಗಿತ್ತು ಅದೆಲ್ಲ ಕೂಡ ಇಲ್ಲಿ ಬರೆದಿದ್ದಾರೆ. ನೋಡಿ 1997 ಅವರು ಸ್ಟಾರ್ಟ್ ಮಾಡಿದ್ದು, ಅದೆಲ್ಲ ಕೂಡ ಡೀಟೇಲ್ಸ್ ಇಲ್ಲಿದೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಸೊ ಹಾಗಾಗಿ ನೀವು ನೋಡಲಿ ಅಂತ ನಾನು ಇದನ್ನು ಡೀಟೇಲಾಗಿ ವಿಡಿಯೋ ಮಾಡ್ಕೊಂಡಿದ್ದೇನೆ. ನಾನು ಆವಾಗಲೇ ಹೇಳಿರೋ ಪ್ರಕಾರ ಇಲ್ಲಿ ತುಂಬ ಪ್ಲೇಸಸ್ಗಳಿದೆ ನೋಡೋಕ್ಕೆ. ಈ ಥರ ಬಾಹುಬಲಿ ಸ್ಟ್ಯಾಚು ಆಗಲಿ, ನೇತ್ರಾವತಿ ನದಿ ಆಗಲಿ, ಮತ್ತು ರಾಮ ಮಂದಿರ ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ಅಣ್ಣಪ್ಪ ಬೆಟ್ಟ, ಮಂಜೂಷ ಮ್ಯೂಸಿಯಂ, ಕಾರ್ ಮ್ಯೂಸಿಯಂ ಅದೆಲ್ಲ ತುಂಬಾ ಚೆನ್ನಾಗಿದೆ ನೋಡಬೇಕಾಗಿರೋ ಪ್ಲೇಸಸ್ಗಳದೆಲ್ಲ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಏನಾದರೂ ಫ್ಯಾಮಿಲಿ ಜೊತೆ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಈ ಇನ್ಫಾರ್ಮೇಷನ್ ನಿಮಗೂ ಯೂಸ್ ಆಗುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.